ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಇಂದಿನ ಪ್ರಸಂಗದಲ್ಲಿ ವಿಶೇಷವಾಗಿ ಮಾಂಡೂಕ್ಯೋಪನಿಷತ್ತಿನಲ್ಲಿ ಓದುವಾಗ ಬರ್ತಕ್ಕಂಥ ಸಾಕಷ್ಟು ಸಂದೇಹಗಳು, ಆ ಸಂದೇಹಗಳಲ್ಲಿ ಒಂದು ರೀತಿಯ ಪ್ರಶ್ನಾ ರೂಪದಲ್ಲಿ ಬರ್ತವೆ. ಆ ಸಂದೇಹಗಳು ಅದರಲ್ಲಿ ಒಂದು ಸಂದೇಹ ಏನಂದರೆ, 3 ಅವಸ್ಥೆಗಳು, ಜಾಗ್ರತ್, ಸ್ವಪ್ನ, ಸುಷುಪ್ತಾವಸ್ಥೆಗಳು. ಈ ಜಾಗ್ರತ್, ಸ್ವಪ್ನ, ಸುಷುಪ್ತಾವಸ್ಥೆಗಳಲ್ಲಿ ಮನುಷ್ಯ 3ರಲ್ಲೂ ಇರ್ತಾನೆ, ಅಥವಾ ಒಂದು ಪ್ರಾಣಿ ಯಾವುದೋ ಒಂದು ಇರುತ್ತೆ ಅಂತ ಇಟ್ಕೊಳ್ಳಿ. ಅದು ಬದಲಾಗುವಾಗ ಅದನ್ನು ಯಾರು ಗಮನಿಸ್ತಾರೆ, ಯಾರು ಅದನ್ನು ಸಾಕ್ಷಿಯಾಗಿ ನೋಡುತ್ತಾರೆ, ಯಾರು ಅದ್ರ ಯಾವಾಗಲೂ 3ರಲ್ಲೂ ಯಾರು ಅದರಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಈ ಪ್ರಶ್ನೆ ಭಾಳ ಗಾಢವಾದ ಪ್ರಶ್ನೆ. ಈ ಪ್ರಶ್ನೆಗೆ ಅತ್ಯಂತ ಆಳವಾದ ಒಂದು ತಾತ್ವಿಕ ಪ್ರಶ್ನೆ, ತತ್ವಕ್ಕೆ ಸಂಬಂಧಪಟ್ಟಂಥದ್ದು. ಇದು ಮಾಂಡೂಕ್ಯೋಪನಿಷತ್ತಿನಲ್ಲಿ ಒಂದು ಕೇಂದ್ರ ವಿಷಯ ಮತ್ತು ಭಾರತೀಯ ತತ್ವಶಾಸ್ತ್ರದಲ್ಲಿ ಒಂದು ರೀತಿಯ ಬಹಳ ಒಂದು ಪ್ರಮುಖವಾದ ಪ್ರಶ್ನೆ ಅಂತ ಹೇಳ್ಬೋದು. ಇದನ್ನು ಕೂಲಂಕುಷವಾಗಿ ನೋಡೋಣ. ಕೂಲಂಕುಷವಾಗಿ ನೋಡೋಕ್ಕೂ ಮುಂಚೆ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ನಮೂದಿಸಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ, ಎಲ್ಲೂ ಬಿಡದೆ ವೀಕ್ಷಿಸಿ ನಂತರ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಗಳನ್ನು ನಮೂದಿಸಿ ಅಂತ ಕೇಳ್ಕೊಳ್ತಾ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಸ್ಥಿತಿಯ ಬಗ್ಗೆ ನೋಡೋಣ. ಈ ಪ್ರಶ್ನೆಯ ಬಗ್ಗೆ ನೋಡೋಣ, ಗಮನಿಸೋಣ. ಈ ಸ್ಥಿತಿಗಳು ಅಂದರೆ ಈ ಪ್ರತಿಯೊಬ್ಬರು ಕೂಡ ಈ 3 ಸ್ಥಿತಿಗಳನ್ನು ಎವ್ರಿ ಡೇ ಅಥವಾ ಪ್ರತಿನಿತ್ಯವೂ ನಾವು ಅನುಭವಿಸ್ತಾ ಇರ್ತೇವೆ. ಒಂದು ಜಾಗೃತ ಸ್ಥಿತಿ, ಎಚ್ಚರದ ಸ್ಥಿತಿ, ಒಂದು ಸ್ವಪ್ನ, ಕನಸಿನ ಸ್ಥಿತಿ, ಇನ್ನೊಂದು ಸುಷುಪ್ತಿ ಅಂದರೆ ಗಾಢವಾದ ನಿದ್ರೆಯ ಸ್ಥಿತಿ. ಈ 3 ಸ್ಥಿತಿಗಳು ಬದಲಾಗ್ತಾ ಇರ್ತವೆ. ಜಾಗೃತ ಸ್ಥಿತಿ ಬೇರೆ, ಸ್ವಪ್ನ ಸ್ಥಿತಿ ಬೇರೆ, ಸುಷುಪ್ತಿ ಬೇರೆ. ಆದರೆ ಇದು ಯಾರು ಇದನ್ನು ಗಮನಿಸ್ತಾರೆ, ಯಾರು ಸಾಕ್ಷಿಯಾಗಿರ್ತಾರೆ ಅಂತಕ್ಕಂಥದ್ದು ಒಂದು ಇಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆ. ಇಲ್ಲಿ ಜಾಗೃತ, ಸ್ವಪ್ನ, ಸುಷುಪ್ತಿ ಅಂದರೆ ಏನು ಅಂತಕ್ಕಂಥದ್ರೆ, ಜಾಗೃತ ಸ್ಥಿತಿ ಅಂದರೆ ನಾವು ಎಚ್ಚರದಲ್ಲಿರುವಾಗ ದೇಹವನ್ನು ನಾನು ಅಂತ ಭಾವಿಸ್ತೇನೆ. ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಈ ಇಂದ್ರಿಯಗಳ ಮೂಲಕ ಜಗತ್ತನ್ನು ನೋಡ್ತೇವೆ, ನಾವು ಜಗತ್ತನ್ನು ಅನುಭವಿಸ್ತೇವೆ. ಮತ್ತು ಬುದ್ಧಿಶಕ್ತಿ, ಇವೆಲ್ಲವೂ ಇದರಿಂದ ಬುದ್ಧಿ, ಇದರಿಂದ ಎಲ್ಲನೂ ಕೆಲಸ, ಯೋಚನೆ, ಮಾತು ಇವೆಲ್ಲ ನಡೀತಾ ಇರುತ್ತೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವೆಲ್ಲವೂ ಕೆಲಸ ಮಾಡ್ತಾ ಇರ್ತವೆ. ಇಲ್ಲಿ ಏನಪ್ಪ ಅಂದರೆ ನಾನು ನೋಡುತ್ತಿದ್ದೇನೆ ಅಂತ ಅನುಭವ ಆಯ್ತು. ಇನ್ನು ಸ್ವಪ್ನ ಸ್ಥಿತಿಯಲ್ಲಿ ನಿದ್ರೆಯಲ್ಲಿದ್ದರೂ ಕೂಡ ದೇಹ ವಿಶ್ರಾಂತಿ ತಗೊಳ್ತಾ ಇರುತ್ತೆ. ಅಂದರೆ ಇಂದ್ರಿಯಗಳು ಎಲ್ಲ ಕೂಡ ಅವೆಲ್ಲ ಹೊರ ಜಗತ್ತನ್ನು ಅವು ನೋಡೋದಿಲ್ಲ, ಗ್ರಹಿಸುವುದಿಲ್ಲ. ಆದರೆ ಮನಸ್ಸು ತನ್ನದೇ ಕನಸಿನ ಜಗತ್ತನ್ನು ನಿರ್ಮಿಸ್ತಾ ಇರುತ್ತೆ. ತನ್ನದೇ ಏನೋ ಒಂದು ಲಾಜಿಕ್ಕು, ಇಲ್ಲಾಜಿಕ್ಕು ಎಲ್ಲ ಥರದ್ದು ನಡೀತಾ ಇರುತ್ತೆ. ಇಲ್ಲಿಯೂ ಕೂಡ ನಾನು ನೋಡ್ತಾ ಇದ್ದೇನೆ, ನಾನು ಅದನ್ನು ಗಮನಿಸ್ತಾ ಇದ್ದೇನೆ ಅಂತಕ್ಕಂಥದ್ದು ಒಂದು ಅನುಭವ ಬರುತ್ತೆ. ಇನ್ನು ಸುಷುಪ್ತಿ ಸ್ಥಿತಿ ಅಂತಕ್ಕಂಥದ್ದು ಒಂದಿದೆ, ಗಾಢ ನಿದ್ರೆಯಲ್ಲಿ. ಅಲ್ಲಿ ದೇಹದ ಅರಿವಿರೋದಿಲ್ಲ, ಮನಸ್ಸಿನ ಯೋಚನೆ ಕೂಡ ಇರೋದಿಲ್ಲ, ಕನಸು ಕೂಡ ಇಲ್ಲ. ಆದರೆ ಗಾಢವಾದ ನಿದ್ದೆ ಅನುಭವಿಸ್ತೀವಿ. ಅದು ಎಚ್ಚರವಾದ ಮೇಲೆ ನಾವು ಹೇಳ್ತೇವೆ, ಅದು ಏನು ಗೊತ್ತಾಗಲಿಲ್ಲಪ್ಪ, ಒಳ್ಳೆ ಗಾಢವಾದ ನಿದ್ದೆ ಬಂತು, ಅದು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೀವಿ. ಇದು ಒಂದು ರೀತಿಯ ಬಹಳ ಮಹತ್ವದ 3 ಅವಸ್ಥೆಗಳಲ್ಲೂ ಕೂಡ ಯಾವುದೋ ಒಂದು ಅದನ್ನು ಗಮನಿಸ್ತಾ ಇರುತ್ತೆ ಅಂತಕ್ಕಂಥದ್ದು. ಈ ಮಾಂಡೂಕ್ಯೋಪನಿಷತ್ತಿನ ಪ್ರಕಾರ ಜಾಗೃತ ಸ್ಥಿತಿಯಲ್ಲಿ ಅನುಭವಿಸೋದನ್ನ ವೈಶ್ವಾನರ ಅಂತ ಕರೀತಾರೆ. ಸ್ವಪ್ನ ಸ್ಥಿತಿಯಲ್ಲಿ ಅನುಭವಿಸುವ ಆ ಅನುಭವಕ್ಕೆ ತೈಜಸ ಅಂತ ಹೇಳ್ತಾರೆ. ಸುಷುಪ್ತಿಯಲ್ಲಿ ಅನುಭವಿಸುವುದಕ್ಕೆ ಪ್ರಾಜ್ಞ ಅಂತಾರೆ. ಆದರೆ ಈ 3 ಕೂಡ ವಿಭಿನ್ನ, ಬೇರೆ ಬೇರೆ ರೀತಿಯಲ್ಲಿ ಅನುಭವಿಸುವುದು. ಹಾಗಾದರೆ
ಈ ಮೂರಲ್ಲೂ ಇರ್ತಕ್ಕಂಥ ಅದನ್ನು ಗಮನಿಸುವ ಯಾರು ಅಂತಕ್ಕಂಥದ್ದು ಉಪನಿಷತ್ತು ಹೇಳುತ್ತೆ. ಅದು ಯಾರೂ ಅಲ್ಲಪ್ಪ, ಅದೇ ಆತ್ಮ. ಆ ಮೂರಲ್ಲೂ ಇರ್ತಕ್ಕಂಥವನೇ ಆತ್ಮ. ಮೂರಲ್ಲೂ ಇರ್ತಕ್ಕಂಥದ್ದೇ ಶುದ್ಧ ಚೈತನ್ಯ, ಸಾಕ್ಷಿ ಚೈತನ್ಯ ಅಂತ ಹೇಳ್ತಾರೆ. ಅಂದರೆ ಸಾಕ್ಷಿ ಚೈತನ್ಯ ನೋಡ್ತಾ ಇದೆ ಅಂತಂದರೆ, ಸಾಕ್ಷಿ ಚೈತನ್ಯ ಅಂದರೆ ಏನು? ಸಾಕ್ಷಿ ಅಂದರೆ ಇದು ಯಾವ ಸ್ಥಿತಿಗೂ ಒಳಪಡುವುದಿಲ್ಲ. ಇಟ್ ಈಸ್ ನಾಟ್ ಕನ್ಸರ್ನ್ಡ್ ವಿತ್ ಎನಿ ಆಫ್ ದೋಸ್ ಥಿಂಗ್ಸ್. ಯಾವ ಅನುಭವಕ್ಕೂ ಬದಲಾಗುವುದಿಲ್ಲ. ಕೇವಲ ತಿಳಿಯುವವನು, ಕೇವಲ ಗಮನಿಸುವವನು, ಕೇವಲ ನೋಡುವವನು, ಕೇವಲ ಅದನ್ನು ಒಂದು ರೀತಿ ನೋಡ್ತಾ ಇರ್ತಕ್ಕಂಥದ್ದು. ಜಾಗೃತಾವಸ್ಥೆ ಬರುತ್ತೆ ಹೋಗುತ್ತೆ, ಸ್ವಪ್ನಾವಸ್ಥೆ ಬರುತ್ತೆ ಹೋಗುತ್ತೆ, ಸುಷುಪ್ತಾವಸ್ಥೆ ಬರುತ್ತೆ ಹೋಗುತ್ತೆ. ಆದರೆ ಅವನ್ನೆಲ್ಲ ಗಮನಿಸುವವನು ಆ ಚೈತನ್ಯ ಅಂತಕ್ಕಂಥದ್ದು. ಅವನು ಎಲ್ಲೂ ಬರೋದು ಇಲ್ಲ, ಹೋಗೋದು ಇಲ್ಲ, ಎಂದಿಗೂ ಬದಲಾಗೋದಿಲ್ಲ, ಅದು ಹಾಗೆ ಇರ್ತಾನೆ ಅಂತಕ್ಕಂಥ. ಇನ್ನು ಆದಿಶಂಕರಾಚಾರ್ಯರು ಏನು ಹೇಳ್ತಾರೆ ಅಂದರೆ, ಜಾಗೃತ್, ಸ್ವಪ್ನ, ಸುಷುಪ್ತಿ ಅವಸ್ಥೆಗಳು ಮನಸ್ಸಿನ ಸ್ಥಿತಿಗಳು, ಮನಸ್ಸು. ಆದರೆ ಆತ್ಮ ಬೇರೆ, ಮನಸ್ಸು ಬೇರೆ. ಆತ್ಮಕ್ಕೂ ಆತ್ಮ ಮನಸ್ಸು ಅಲ್ಲವಲ್ಲ. ಆತ್ಮ ಈ ಸ್ಥಿತಿಗಳ ಸಾಕ್ಷಿ ಮಾತ್ರ ಅಂತ ಹೇಳ್ತಾರೆ. ಅವರು ಒಂದು ಉದಾಹರಣೆ ಭಾಳ ಚೆನ್ನಾಗಿ ಕೊಡ್ತಾರೆ. ದೀಪ ಉರಿತಾ ಇದ್ದರೆ ಆ ಕೋಣೆಯಲ್ಲಿ ಎಲ್ಲ ಬದಲಾಗ್ತಾ ಇರ್ಬೋದು. ಅಲ್ಲಿಂದ ಇಲ್ಲಿಂದ ಓಡಾಡ್ತಾ ಇರ್ಬೋದು, ಅಲ್ಲಿಂದ ಇರತಕ್ಕಂಥದ್ದು ಬೇರೆ ಬೇರೆ ವಸ್ತುಗಳು ಎಲ್ಲೆಲ್ಲೋ ಏನೇನೋ ಇರ್ಬೋದು, ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಹಾಗೇ ಆತ್ಮ ಕೂಡ ಅನುಭವಗಳನ್ನು ಬೆಳಗಿಸುತ್ತೆ, ಅನುಭವಗಳನ್ನು ಕೊಡುತ್ತೆ. ಆದರೆ ತಾನು ಬದಲಾಗುವುದಿಲ್ಲ ಅಂತಕ್ಕಂಥ ಒಂದು ಒಳ್ಳೆಯ ಉದಾಹರಣೆನ ಆದಿಶಂಕರಾಚಾರ್ಯರು ಕೊಡ್ತಾರೆ. ಇನ್ನು ಸಾಂಖ್ಯ ತತ್ವದಲ್ಲಿ ಪುರುಷ ಸಾಕ್ಷಿ ಚೈತನ್ಯ, ಪ್ರಕೃತಿ, ಮನಸ್ಸು, ಬುದ್ಧಿ, ಅನುಭವಗಳು, ಸ್ಥಿತಿಗಳು ಪ್ರಕೃತಿಗೆ ಸೇರಿವೆ, ಸಾಕ್ಷಿ ಪುರುಷ ಅಂತ ಸಾಂಖ್ಯ ಪ್ರತಿಪಾದಕರು ಈ ರೀತಿಯಲ್ಲಿ ಅವರು ಇದನ್ನು ಅರ್ಥೈಸ್ತಾರೆ. ಇನ್ನು ಯೋಗ ತತ್ವದಲ್ಲಿ ಕೂಡ ಪತಂಜಲಿ ಯೋಗ ಸೂತ್ರ ಹೇಳುತ್ತೆ, ದೃಷ್ಟ್ವಾ ದೃಷ್ಟಿ ಮಾತ್ರ ಅಂತ. ಅಂದರೆ ನೋಡುವನು ಶುದ್ಧ ನೋಡಿಕೆ ಮಾತ್ರ. ಪಾಶ್ಚಾತ್ಯ ತತ್ವಜ್ಞರ ಅಭಿಪ್ರಾಯ ಕೂಡ ಅದೇ ರೀತಿ. ಜಾಗೃತ ಮತ್ತು ಸ್ವಪ್ನ ಎರಡೂ ನಿಜವೆನಿಸ್ಬೋದು, ಆದರೂ ಅದನ್ನು ಅನುಭವಿಸು ನಾನು ಇದ್ದೇ ಇರಬೇಕು ಅಂತಕ್ಕಂಥ. ಕೆಂಟ್ ಅಂತಕ್ಕಂಥವರು ಎಲ್ಲ ಅನುಭವಗಳನ್ನು ಒಂದಾಗಿಸುವ ಸ್ಥಿರ ನಾನು ಇರಬೇಕು ಎಂದು ಹೇಳ್ತಾರೆ. ಇದು ಸಾಕ್ಷಿ ಚೈತನ್ಯದ ತತ್ವಕ್ಕೆ ಸ್ವಲ್ಪ ಸಮೀಪವಾದ ಒಂದು ಅವರ ಅನಿಸಿಕೆ ಅಂತ ಹೇಳ್ಬೋದು. ಇನ್ನು ಆಧುನಿಕ ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಮೆದುಳಿನ ಸ್ಥಿತಿಗಳು ಬದಲಾಗುತ್ತವೆ. ಜಾಗೃತ, ಸ್ವಪ್ನ, ಸುಷುಪ್ತಿಯಲ್ಲಿ ಮೆದುಳಿನ ಚಟುವಟಿಕೆ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ನಾನು ನಿದ್ರೆ ಮಾಡಿದೆ ಎಂಬ ಅರಿವು ಉಳಿಯುತ್ತೆ. ಆದರೆ ವಿಜ್ಞಾನಕ್ಕೆ ಆ ಸಾಕ್ಷಿ ಯಾವುದು ಎಂಬುದು ಸ್ಪಷ್ಟವಾಗಿ ಹಿಡಿಯಲು ಅದು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ವೇದಾಂತ ಹೇಳುತ್ತೆ ಅದೇ ಆತ್ಮ ಅಂತ. ಹಾಗೆ ಒಂದು ಸರಳ ಉದಾಹರಣೆ ಏನಪ್ಪ ಅಂದರೆ, ಒಂದು ಪರದೆ ಮೇಲೆ ಸಿನಿಮಾ ಬದಲಾಗ್ತಾ ಇರುತ್ತೆ, ದೃಶ್ಯ ಬದಲಾಗ್ತಾ ಇರುತ್ತೆ. ಆದರೆ ಬೆಳಕು, ಕತ್ತಲೆ ಎಲ್ಲವೂ ಬದಲಾಗ್ತಾ ಇರುತ್ತೆ, ಆದರೆ ಪರದೆ ಮಾತ್ರ ಒಂದೇ ಇರುತ್ತೆ. ಹಾಗೆ ಅದೇ ರೀತಿ ಜಾಗೃತ, ಸ್ವಪ್ನ, ಸುಷುಪ್ತಿ ದೃಶ್ಯಗಳು ಅವು ಒಂದು ರೀತಿಯ ದೃಶ್ಯಗಳಿದ್ದಾಗೆ, ಆತ್ಮ ಪರದೆ ಇದ್ದಂಗೆ. ಒಟ್ಟ ಸಾರಾಂಶದಲ್ಲಿ ಹೇಳೋದಾದರೆ, ಜಾಗೃತ, ಸ್ವಪ್ನ, ಸುಷುಪ್ತಿಗಳು ಬದಲಾಗುವವನು ಯಾರು ಸಾಕ್ಷಿಯಾಗಿ ನೋಡ್ತಾರೆ ಅಂದರೆ, ದೇಹವಲ್ಲ, ಮನಸ್ಸಲ್ಲ, ಅಹಂಕಾರವಲ್ಲ, ಯಾವುದೂ ಅಲ್ಲ. ಇವು ಮೂರೂ ಅಲ್ಲ, ದೇಹ, ಮನಸ್ಸು, ಅಹಂಕಾರ, ಬುದ್ಧಿ, ಚಿತ್ತ, ಸಂತಕರಣ ಯಾವುದೂ ಅಲ್ಲ. ಅದನ್ನು ನೋಡ್ತಕ್ಕಂಥದ್ದು ನೋಡುವ ಶುದ್ಧ ಬದಲಾದ ಸಾಕ್ಷಿ ಚೈತನ್ಯ ಆತ್ಮ. ಅದೇ ನಿಮ್ಮ ಎಲ್ಲರ ನಿಜ ಸ್ವರೂಪ ಅಂತ ಹೇಳ್ಬೋದು. ಸ್ಥಿತಿಗಳು ಬದಲಾಗುತ್ತವೆ, ಅನುಭವಿಸುವ ಪಾತ್ರ ಬದಲಾಗುತ್ತೆ, ಆದರೆ ಅವನ್ನೆಲ್ಲ ನೋಡುವ ಆತ್ಮ ಎಂದಿಗೂ ಬದಲಾಗುವುದಿಲ್ಲ ಅಂತಕ್ಕಂಥದ್ದು ಮಾಂಡೂಕ್ಯೋಪನಿಷತ್ತಿನ ಮಹಾ ಸಂದೇಶ. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಈ ಪ್ರಸಂಗವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಎಂದಿನಂತೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ನಮೂದಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ವಂದನೆಗಳೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮಸ್ಕಾರ.